ಕೊಟ್ಟಲ್ಲ ನೀವು ಪಾಕಿಸ್ತಾನ ಬೇಕಾದ್ರೆ ಗಾಂಧಿನೇ ತಗೊಂಡ್ರಿ ನಮ್ಗೆ ಅಂಬೇಡ್ಕರ್ ಸಾಕು, ನಮ್ಮ ಅಂಬೇಡ್ಕರ್ ಅಂದ್ರೆ ಸಾಕು. ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ ನಮ್ಮ ಪ್ರಧಾನಮಂತ್ರಿ ಮೊದಲೇ ಪ್ರಧಾನಮಂತ್ರಿ ಒಪ್ಪುವುದಿಲ್ಲ. ಈ ಬಿಜೆಪಿ ನಾಯಕರಿಗೆ ಮಹಾತ್ಮ ಗಾಂಧಿ ಅವರ ಹೆಸರು ಹೇಳಿದ್ರೆ ಸಾಕು, ಯಾಕೆ ಹಿಂಗೆ ಕೆಂಡ ಕಾರ್ದಂಗ ಆಡ್ತಾರೋ ಗೊತ್ತಿಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಹಾತ್ಮ ಗಾಂಧಿ ಅವರು ಭಾರತದ ರಾಷ್ಟ್ರಪಿತ ಅಲ್ಲ, ಪಾಕಿಸ್ತಾನದ ರಾಷ್ಟ್ರಪಿತ ಅಂತ ಹೇಳ್ತಿದ್ದಾರೆ. ಮಹಾತ್ಮ ಗಾಂಧಿ ಅವ್ರನ್ನ ಅಷ್ಟೊಂದು ದ್ವೇಷ ಮಾಡೋ ನೀವು ಮಹಾತ್ಮ ಗಾಂಧಿ ಅವರಿರೋ ನೋಟುಗಳನ್ನ ನೀವು ಬಿಡ್ಬೇಕಲ್ವಾ? ಈ ನೋಟನ್ನೇ ಮುಟ್ಟಲ್ಲ, ಈ ನೋಟಿನ ಸವಾಸವೇ ಬೇಡ ಅಂತ ಸುಮ್ಮನೆ ಇರ್ಬೇಕಲ್ಲ. ಏನಾಗಿದೆ ಇವ್ರಿಗೆಲ್ಲ? ಇವರ ತಲೆಯಲ್ಲಿ ಏನ್ ತುಂಬಿಕೊಂಡಿದೆ? ಸ್ನೇಹಿತರೆ, ನಿಮ್ಮೆಲ್ರಿಗೂ ಮಾತು ಮಂಥನಕ್ಕೆ ಆತ್ಮೀಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಈ ಮಹಾತ್ಮ ಗಾಂಧಿ ಅವರ ವಿಚಾರ ಮತ್ತು ಜವಾಹರ್ಲಾಲ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಈ ವಿಚಾರದ ಬಗ್ಗೆ ಒಂದು ಗಂಭೀರವಾದಂತ ಒಂದು ವಿಶ್ಲೇಷಣೆ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಾಮೆಂಟ್ ಕೂಡ ಇಲ್ಲಿ ತಿಳಿಸಿ. ಸ್ನೇಹಿತರೆ, ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇತ್ತೀಚೆಗೆ ಫೆಬ್ರವರಿ 21ರಂದು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ನಲ್ಲಿ ಶಿವಾಜಿ ಜಯಂತಿಯ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜವಾಹರ್ಲಾಲ್ ನೆಹರು ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಏನು ಅದು? ಮಹಾತ್ಮ ಗಾಂಧಿ ಅವರು ಭಾರತದ ರಾಷ್ಟ್ರಪಿತ ಅಲ್ಲ, ಅವರು ಪಾಕಿಸ್ತಾನದ ರಾಷ್ಟ್ರಪಿತ. ಆಮೇಲೆ ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಮೊದಲ ಪ್ರಧಾನಿ ಅಲ್ಲ ಅಂತ ಹೇಳಿದ್ದಾರೆ. ಗಾಂಧಿ ಕೊಟ್ಟಲ್ಲ ನೀವು ಪಾಕಿಸ್ತಾನ ಬೇಕಾದ್ರೆ ಗಾಂಧಿನೇ ತಗೊಂಡ್ರಿ ನಮ್ಗೆ ಅಂಬೇಡ್ಕರ್ ಸಾಕು, ನಮ್ಮ ಅಂಬೇಡ್ಕರ್ ಅಂದ್ರೆ ಸಾಕು. ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ ನಮ್ಮ ಪ್ರಧಾನಮಂತ್ರಿ ಮೊದಲೇ ಪ್ರಧಾನಮಂತ್ರಿ ಒಪ್ಪುವುದಿಲ್ಲ. ನೀವು ನೋಡಿ, ಅದ್ಯಾಕೆ ಈ ಬಿಜೆಪಿಯ ನಾಯಕರಿಗೆ, RSS ಮುಖಂಡರಿಗೆ ಈ ಮಹಾತ್ಮ ಗಾಂಧಿ ಅವ್ರನ್ನ ಕಂಡ್ರೆ ಅದೆಷ್ಟು ಕೋಪ, ಅಸಹನೆ, ದ್ವೇಷ, ಅದ್ಯಾಕೆ ಇಷ್ಟು ಕಿಡಿಕಾರ್ತಾರೆ? ನಾವು ಚಿಂತನೆ ಮಾಡಬೇಕಾಗಿದೆ. ಮೊದಲನೇದಾಗಿ ಮಹಾತ್ಮ ಗಾಂಧಿ ಅವರನ್ನ ಅವ್ರು ತುಂಬಾ ಪದೇ 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 ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಬೇರೆ ಬೇರೆ ವಿಚಾರಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಹಾತ್ಮ ಗಾಂಧಿ ಅವರ ತೇಜೋವಧೆ ಮಾಡುವಂಥದ್ದು, ಅವರ ಬಗ್ಗೆ ಕೆಟ್ಟ ವ್ಯಾಖ್ಯಾನಗಳನ್ನು ಮಾಡುವಂಥದ್ದು, ನಮ್ಮ ಯುವ ಜನತೆಯಲ್ಲಿ ಈ ವಾಟ್ಸಪ್ ಯೂನಿವರ್ಸಿಟಿಯ ಮೂಲಕ ಮಹಾತ್ಮ ಗಾಂಧಿ ಅವರ ವಿಚಾರಗಳ ಒಂದು ತೇಜೋವಧೆ ಮಾಡುತ್ತಾ ಆ ಯುವಕರ ಮನಸ್ಸಲ್ಲಿ ಗಾಂಧಿಯವರ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನ ಬರೋ ರೀತಿಯಲ್ಲಿ ಈ ವಾಟ್ಸಪ್ ಯೂನಿವರ್ಸಿಟಿಯ ಮೂಲಕ ಇವರೆಲ್ಲ ಮಾಡ್ತಾ ಇದ್ದಾರೆ. ಇವರು ಒಂದು ನೆಪ, ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಅವ್ರನ್ನ ಕೊಂದೇ ಬಿಟ್ರು ಈ ದೇಶದಲ್ಲಿ. ಸ್ನೇಹಿತರೆ, ಮಹಾತ್ಮ ಗಾಂಧಿ ಅವರು ಯಾರು ಎಷ್ಟೇ ಬಾಯಿ ಪಡ್ಕೊಂಡ್ರು, ಯಾರೆಷ್ಟೇ ತೇಜೋವಧೆ ಮಾಡಿದ್ರು, ಯಾರೆಷ್ಟೇ ಅವ್ರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನ ಅಪಪ್ರಚಾರ ಮಾಡಿದ್ರು ಕೂಡ ಅವರೊಬ್ಬ ಅಪ್ಪಟ ಪ್ರಾಮಾಣಿಕ ನಿಷ್ಕಳಂಕ ವ್ಯಕ್ತಿ ಅಂತ ಹೇಳಬಹುದು. ತಮ್ಮ ಬದುಕಿನ ಉದ್ದಕ್ಕೂ ಶಾಂತಿ, ಸತ್ಯ, ಅಹಿಂಸೆ, ಸರಳತೆಯ ವಿಚಾರಗಳ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವ ಮಹನೀಯರಲ್ಲಿ ಅವರು ಕೂಡ ಒಬ್ಬರು. ನನ್ನ ಬದುಕೇ ನನ್ನ ಸಂದೇಶ ಅಂತೇಳಿ ಹೇಳಿದಂಥವ್ರು. ಬ್ರಿಟಿಷರು ಭಯ ಪಡ್ತಿದ್ದು ಮಹಾತ್ಮ ಗಾಂಧಿ ಅವರ ಅಗ್ರೆಸಿವ್ ಹೋರಾಟಕ್ಕಲ್ಲ, ಅವರ ಸತ್ಯ ಮತ್ತು ಅಹಿಂಸೆಯ ಒಂದು ಚಿಂತನೆಗಾಗಿ. ಅವ್ರು ಏನಾದರೂ ಅಹಿಂಸೆಯನ್ನು ಬಿಟ್ಟು ಪ್ರಚೋದನೆಯನ್ನು ಕೊಟ್ಟು ಭಾರತೀಯರನ್ನ ಬ್ರಿಟಿಷರ ವಿರುದ್ಧ ಎತ್ತಿಕಟ್ಟಿದ್ರೆ ಒಂದು ದೊಡ್ಡ ರಕ್ತಪಾತವೇ ಆಗ್ತಿತ್ತು ಇಂಡಿಯಾದಲ್ಲಿ. ಆದರೆ ಬ್ರಿಟಿಷರಿಗೆ ಅಹಿಂಸೆಯ ಶಕ್ತಿ ಏನು ಅನ್ನೋದನ್ನ ಅರ್ಥ ಮಾಡಿಸಿದಂಥ ಮಹಾನ್ ಸಂತ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು. ಅದಕ್ಕೆ ಅವರು ಕ್ವಿಟ್ ಇಂಡಿಯಾ ಅಂತ ಚಳುವಳಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತೇಳಿ ಸ್ವದೇಶಿ ಚಳುವಳಿಯನ್ನ, ಸಮುದ್ರಕ್ಕೋಗಿ ಇಡೀ ಉಪ್ಪನ್ನು ತಂದು ನಾವ್ಯಾಕೆ ನಿಮ್ಮನ್ನು ಆಶ್ರಯಿಸಬೇಕು, ನೀವು ತರುವಂಥ ವಸ್ತುಗಳನ್ನ ನಾವ್ಯಾಕೆ ಬಳಸಬೇಕು, ನಮ್ಮಲ್ಲಿರೋ ಸಂಪನ್ಮೂಲ ತೆಗೆದುಕೊಂಡು ನಿಮಗೆ ನಿಮ್ಮ ದೇಶಕ್ಕೆ ಕಳಿಸ್ಕೊಂಡು ಮತ್ತೆ ನಮಗೆ ಮಾರಾಟ ಮಾಡ್ತೀರಾ ಅಂತೇಳಿ ಒಂದು ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು. ವಿದೇಶದಲ್ಲಿ ಏನು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಜನಾಂಗೀಯ ನಿಂದನೆ ಅಥವಾ ವರ್ಣಭೇದ ನಿಂದನೆ ಅವರು ತಳ್ಳಲ್ಪಡ್ತಾರೆ ಒಂದು ಕರಿಯ ಅನ್ನೋ ಅವ್ರ ಬಣ್ಣದ ವಿಚಾರಕ್ಕೋಸ್ಕರ. ಭಾರತಕ್ಕೆ ಬಂದು ದೇಶವನ್ನ ಒಂದು ಸತ್ಯ ಮತ್ತು ಅಹಿಂಸೆಯ ಮೂಲಕ ದೊಡ್ಡ ಕ್ರಾಂತಿಯನ್ನ,
ಒಂದು ಸತ್ಯಾಗ್ರಹವನ್ನ ಮಾಡ್ತಾರೆ, ಪತ್ರಕರ್ತರಾಗಿರ್ತಾರೆ, ವಕೀಲರಾಗಿರ್ತಾರೆ. ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ 2 ಅಸ್ತ್ರಗಳು ಶಾಂತಿ, ಸಹನೆ, ಆಮೇಲೆ ಏನು ಸತ್ಯ, ಅಹಿಂಸೆ, ಈ ಅಸ್ತ್ರಗಳ ಮೂಲಕ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಅಂಥ ವ್ಯಕ್ತಿಯನ್ನ ಕೊಂದಾಕ್ಬಿಡ್ತಾರೆ ಈ ದೇಶದಲ್ಲಿ. ಅವ್ರು ಕೊಂದಾದ್ರ ನಂತರವೂ ಕೂಡ ಅವ್ರ ಮೇಲೆ ಹಲ್ಲೆ ನಡೀತಾ ಇದೆ, ಅವ್ರ ಮೇಲೆ ತೇಜೋವಧೆ ನಡೀತಾ ಇದೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಮಹಾತ್ಮ ಗಾಂಧಿಯವರು ಈ ದೇಶ ವಿಭಜನೆ ಆಗತ್ತಲ್ಲ, ಈ ದೇಶ ವಿಭಜನೆ ಆಗುವಂತಹ ಸಂದರ್ಭದಲ್ಲಿ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತಾರೆ. ಆಗ ಮೊಹಮ್ಮದ್ ಅಲಿ ಜಿನ್ನಾ ಅವರು, ನಾವು ಮುಸ್ಲಿಮ್ರು ಬಹುತೇಕ ಒಂದು 25% ಇದ್ದೀವಿ, ಈ ಸಂದರ್ಭದಲ್ಲಿ ನಮಗೆ ಜನಸಂಖ್ಯಾವಾರು ಮೀಸಲಾತಿಯನ್ನ ಕೊಡಿ ಅಂತ ಕೇಳ್ತಾರೆ. ಆಮೇಲೆ ಮಹಾತ್ಮ ಗಾಂಧಿಯವರಿಗೆ ಒಂದು ಮೀಸಲಾತಿ ವಿಚಾರ, ಆಮೇಲೆ ಹಿಂದೂಗಳ ವಿಚಾರ, ಇದು ಏನು ಈ ಕ್ಷಣಕ್ಕೆ ಬಗೆಹರುವಂಥದ್ದಲ್ಲ. ಏನು ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ನೀವು ಡಿವೈಡ್ ಆಗೋದು ಬೇಡ, ಬೇಕಾದ್ರೆ ನೀವು ದೇಶದ ಪ್ರಧಾನಿ ಕೂಡ ಆಗಿ ಅಂತೇಳಿ ಅವಕಾಶವನ್ನ ಕೊಡ್ತಾರೆ. ಅವ್ರಿಗೆ ವಿಭಜನೆ ಇಷ್ಟ ಇರಲ್ಲ, ಕೊನೆಗೆ ಅವ್ರು ಒಪ್ಕೊಳ್ಳೋದಿಲ್ಲ. ಅಂದ್ರೆ ಜನಸಂಖ್ಯಾವಾರು ಮೀಸಲಾತಿಯನ್ನ ಕೊಡ್ಬೇಕಂದ್ರೆ ಅದಕ್ಕೆ ಮತ್ತೆ ಒಂದು ವೈಜ್ಞಾನಿಕವಾದ ಜನಗಣತಿ ನಡೀಬೇಕಾಗತ್ತೆ, ಅದಕ್ಕೆ ದೇಶ ತಯಾರಾಗಬೇಕಾಗತ್ತೆ ಅಂತ ಒಂದು ಸಂದರ್ಭ. ಅದು ಒಂದು ರೀತಿ ಬಿಕ್ಕಟ್ಟಿನ ಸಂದರ್ಭ, ಒಂದು ರೀತಿ ವಿಭಜನೆ ಆಗೋದು ಬೇಡ ಅಂತ ಹೇಳ್ತಾರೆ. ಆದರೆ ಜಿನ್ನಾ ಅವ್ರು ಕೇಳೋದಿಲ್ಲ. ಅಂತಿಮವಾಗಿ ವಿಭಜನೆ ಮಾಡಲಾಗತ್ತೆ, ಪಾಕಿಸ್ತಾನ ಡಿವೈಡ್ ಆಗತ್ತೆ. ಸೊ ಆ ಸಂದರ್ಭದಲ್ಲಿ ಒಂದಷ್ಟು ಜನ ಇಲ್ಲಿರೋಂಥವ್ರು ಪಾಕಿಸ್ತಾನಕ್ಕೆ ಹೋಗುವಾಗ, ಪಾಕಿಸ್ತಾನದ ಇರುವಂಥ ಹಿಂದೂಗಳು ಇಲ್ಲಿಗೆ ಬರುವಾಗ ಸ್ವಲ್ಪ ಒಂದಷ್ಟು ಗಲಭೆಗಳು, ಹಿಂಸೆಗಳು, ಪ್ರಚೋದನೆಗಳು ನಡೀತವೆ. ಆದರೆ ಇಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಅವರು ನೀವು ಯುದ್ಧ ಮಾಡಿ, ಚುಚ್ಚಿ, ಗಲಾಟೆ ಮಾಡಿ ಅಂತ ಹೇಳಿದ್ರೆ ಇನ್ನಷ್ಟು ರಕ್ತಪಾತ ಹೆಚ್ಚಾಗ್ತಾ ಇತ್ತು. ಆದರೆ ಅವರು ನೀವು ಅಹಿಂಸೆಯನ್ನ ಇಟ್ಕೊಳ್ಳಿ, ಶಾಂತಿಯನ್ನ ಕಾಪಾಡ್ಕೊಳ್ಳಿ, ಹಿಂಸೆಗೆ ಏನು ಪ್ರಚೋದನೆಗೆ ಏಟಿಗೆ ಏಟೇ ಉತ್ತರ ಅಲ್ಲ, ನಾವು ಏನು ಅಹಿಂಸೆಯನ್ನ ಇಟ್ಕೋಬೇಕು, ಅಹಿಂಸಾ ಮಾರ್ಗದ ಮೂಲಕವೇ ನಾವು ಸತ್ಯವನ್ನ ಗೆಲ್ಲಬೇಕು, ಸ್ವಾತಂತ್ರ್ಯವನ್ನ ಪಡಿಬೇಕು ಅಂತೇಳಿ ಅವರು ಆ ವಿಚಾರಕ್ಕೆ ಬದ್ಧರಾಗಿರ್ತಾರೆ. ಹಾಗಾಗಿ ಅವರು ಈ ಅಹಿಂಸೆಯನ್ನ ತಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರೇನೋ ಗಲಾಟೆ ಮಾಡಿದ್ರು ಅಂತ ನೀವು ಗಲಾಟೆ ಮಾಡಕ್ ಹೋಗ್ಬಿಡಿ, ಮತ್ತೆ ಹಿಂಸೆ, ಪಾತಕಗಳು, ರಕ್ತಪಾತಗಳು ಹೆಚ್ಚಾಗ್ತವೆ ಅನ್ನೋದು ಮಹಾತ್ಮ ಗಾಂಧಿಯವರ ಉದ್ದೇಶ. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ದೇ ಇರುವಂತ ನಕಲಿ ದೇಶಭಕ್ತರು, ಯಾರು ನಾವು ದೇಶಪ್ರೇಮಿಗಳು ಅಂತ ಹೇಳ್ತಾರಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಇವ್ರು ಯಾರು ಭಾಗಿಯಾಗಿದ್ರು, ಇವ್ರ ಹೆಸರುಗಳು ಹೇಳಬೇಕಾಗಿದೆ. ಎಷ್ಟು ಜನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಸಾವರ್ಕರ್ ಅವರ ವಿಚಾರಕ್ಕೆ ಬರ್ತಾರೆ. ಸಾವರ್ಕರ್ ಅವರು ಒಂದು ಅರ್ಧದಲ್ಲಿ ಏನಾಗಿದ್ರು, ಇನ್ನೊಂದು ಅರ್ಧದಲ್ಲಿ ಏನಾಗಿದ್ರು. ಆಮೇಲೆ ಅವ್ರು ಕ್ಷಮಾಪಣೆ ಕೇಳ್ತಾರೆ, ನಾನು ಬಿಟ್ಟುಬಿಡಿ ಅಂತೇಳಿ. ದೇಶದ ಸ್ವಾತಂತ್ರ್ಯ ಅಂದ್ರೆ ಕೇವಲ ಯಾರು ಒಬ್ರು ಮಾಡಿದ್ದಲ್ಲ, ಎಲ್ಲಾ ವರ್ಗದ ಜನರು ಮಾಡಿದ್ರು. ಆದ್ರೆ ಅಖಂಡ ಭಾರತೀಯರನ್ನ ಒಗ್ಗೂಡಿಸಿ ಶಾಂತಿ, ಸತ್ಯ, ಅಹಿಂಸೆಯ ಮೂಲಕ ಬ್ರಿಟಿಷರನ್ನ ನಡುಗಿಸೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ಈ ದೇಶದಲ್ಲಿ ಕ್ರಾಂತಿಕಾರಿಗಳು ಇದ್ರು, ತೀವ್ರವಾದಿಗಳು ಎಲ್ಲ ಇದ್ರು. ಆದ್ರೆ ಬ್ರಿಟಿಷರು ಕಂಗಾಲಾಗಿ ಹೋಗಿದ್ದು ಯಾವುದಕ್ಕಂದ್ರೆ ಅಹಿಂಸಾ ಮಾರ್ಗದ ಹೋರಾಟಕ್ಕೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅಂತಿಮವಾಗಿ ಸ್ವಾತಂತ್ರ್ಯ ಸಿಗುತ್ತೆ. ಈ ಸತ್ಯ ಪ್ರತಿಪಾದನೆಯ ಮೂಲಕ ಮಹಾತ್ಮ ಗಾಂಧಿಯವರು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ತಾರೆ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳದ ಮತಾಂಧರು, ಮತೀಯವಾದಿಗಳು ಅವರ ಎದೆಗೆ ಗುಂಡೇಟ್ ಹೊಡಿತಾರೆ. ಇವತ್ತಿಗೂ ಅವರ ಎದೆಗೆ ಗುಂಡೇಟ್ ಹೊಡಿತಾನೆ ಇದ್ದಾರೆ. ತಮ್ಮ ಅಸಹನೆಯನ್ನ ಕಿಡಿ ಕಾರ್ತಾನೆ ಇದ್ದಾರೆ. ಗಾಂಧಿ ಕೊಟ್ಟಲ್ಲ ನಿಮ್ಗೆ ಪಾಕಿಸ್ತಾನ, ಬೇಕಾದ್ರೆ ಗಾಂಧಿನೇ ತಗೊಂಡ್ರಿ, ನಮ್ಗೆ ಅಂಬೇಡ್ಕರ್ ಸಾಕು, ನಮ್ಮ ಅಂಬೇಡ್ಕರ್ ಅಂದ್ರೆ ಸಾಕು. ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ ನಮ್ಮ ಪ್ರಧಾನಮಂತ್ರಿ ಮೊದಲೇ ಪ್ರಧಾನ ಒಪ್ಪೋದಿಲ್ಲ. ಮನಸ್ಸು ಮಾಡಿದ್ರೆ ಈ ದೇಶದ ಪ್ರಧಾನಿ ಕೂಡ ಆಗ್ಬೋದಿತ್ತು ಮಹಾತ್ಮ ಗಾಂಧಿಯವರು. ಏನು ದೇಶದ ಮೊದಲ ಪ್ರಧಾನಿಗಳು ಅವರೆಲ್ಲ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಇರ್ಬೇಕಾದ್ರೆ ಅದೆಲ್ಲೋ ಗುಜರಾತಲ್ಲೋ ಇನ್ನೆಲ್ಲ ಒಂದು ಬೀದಿಯಲ್ಲಿ ಸುತ್ತಾ ಇರ್ತಾರೆ. ಮಹಾತ್ಮ ಗಾಂಧಿ ಅವ್ರಿಗೆ ಅಧಿಕಾರ ಬೇಕಾಗಿರ್ಲಿಲ್ಲ, ಅವರಿಗೆ ರಾಮರಾಜ್ಯ ಬೇಕಾಗಿತ್ತು. ರಾಮರಾಜ್ಯ, ಇವ್ರು ಹೇಳೋ ರಾಮರಾಜ್ಯ ಯಾವುದು? ಸಮಾನತೆಯ ರಾಮರಾಜ್ಯ, ಎಲ್ಲಾ ಸಮುದಾಯಗಳು ಕೂಡಿ ಬಾಳುವ ರಾಮರಾಜ್ಯ. ಆದ್ರೆ ಏನು ರಕ್ತಪಾತದ ಒಂದು ರೀತಿ ಅಸಹನೆಯ ರಾಮರಾಜ್ಯ ಇವ್ರು ಅನ್ಕೊಂಡಿದ್ದಾರೆ. ಗಾಂಧೀಜಿ ಕನಸು ಕಂಡ ರಾಮರಾಜ್ಯವೇ ಬೇರೆ. ಒಂದು ಹೆಣ್ಣು ನಡುರಾತ್ರಿಯಲ್ಲಿ ಆರಾಮಾಗಿ ಓಡಾಡುವಂತ ವಾತಾವರಣ ಬರಬೇಕು, ಎಲ್ಲಾ ಜಾತಿಯವರು ಆರಾಮಾಗಿರುವಂತ ವಾತಾವರಣ ಬರಬೇಕು, ಗುಡಿ ಕೈಗಾರಿಕೆಗಳು ಬರಬೇಕು, ಈ ಹಿಂದೂ ಧರ್ಮದಲ್ಲಿರುವಂತ ಜಾತಿ ತಾರತಮ್ಯಗಳು ಹೋಗ್ಬೇಕು, ಮತಾಂಧತೆ ಹೋಗ್ಬೇಕು, ಅಸ್ಪೃಶ್ಯತೆ ಹೋಗ್ಬೇಕು ಅಂತೇಳಿ ಅವ್ರು ಹೇಳಿದ್ರು. ಸೊ ಯಾಕೆ ಇವರಿಗೆ ಗಾಂಧೀಜಿಯವನ್ನ ಕೊಲ್ಲುವಷ್ಟು ಮತ್ತೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡುವಷ್ಟು ದ್ವೇಷ, ಅಸಹನೆ ಅಂದ್ರೆ ಅವರು ಸಮಾನತೆಯನ್ನು ಕೇಳ್ತಾ ಇದ್ರು, ಹಿಂದೂ ಧರ್ಮದಲ್ಲಿರುವ ಹುಳುಕುಗಳ ಬಗ್ಗೆ ಮಾತಾಡ್ತಾ ಇದ್ರು. ಅದನ್ನ ಎತ್ತಿ ತೋರಿಸಿದ್ರೆ ಇವ್ರಿಗೆ ಸಹಜವಾಗಿ ಬೇಜಾರಾಗತ್ತೆ. ಹಾಗಾಗಿ ಮತ್ತೆ
ಗಾಂಧಿಯವರು ದೇಶದ ರಾಷ್ಟ್ರಪಿತ ಅಲ್ಲ ಅಂತ ಹೇಳಿದ್ದಾರೆ. ಯಾರೋ ಹೇಳ್ಬಿಟ್ರೆ ಅದೇನೋ ಗಾದೆ ಇದೆಯಲ್ಲ, ಬಗಳು ಬಿಟ್ರೆ ದೇವಲೋಕ ಹಾಳಾಗುತ್ತಾ ಅನ್ನಂಗೆ. ಆದರೆ ಈ ದೇಶದ ಯುವಕರು ಗಾಂಧಿಯವರನ್ನು ಮತ್ತೆ ಮತ್ತೆ ಓದಬೇಕು. ಗಾಂಧಿಯವರ ಹೋರಾಟವನ್ನು ಇಟ್ಕೊಂಡು ನೆಲ್ಸನ್ ಮಂಡೇಲಾ ಅವರು ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದ್ರು. ದೊಡ್ಡ ದೊಡ್ಡ ಪ್ರೇರಣೆ, ಈ ಜಗತ್ತಿನ ಶಾಂತಿಯ ದ್ಯೋತಕ ಮಹಾತ್ಮ ಗಾಂಧಿಯವರು. ಇನ್ನು ಜವಾಹರ್ಲಾಲ್ ನೆಹರು ಬಗ್ಗೆ ಮಾತಾಡ್ತಾರೆ. ಅವರು ಪ್ರಧಾನಿನೇ ಅಲ್ಲ, ಅವರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತಲ್ಲ, ಅವಾಗ ನಮ್ಮ ದೇಶದ ಪರಿಸ್ಥಿತಿ ಏನಾಗಿತ್ತು ಗೊತ್ತಾ? ಬಡತನ, ಅನಕ್ಷರತೆ ತಾಂಡವಾಡ್ತಾ, ಜನಕ್ಕೆ ತಿನ್ನಕ್ಕೆ ಅನ್ನ ಸಿಗ್ತಾ ಇರಲಿಲ್ಲ, ಏನು ವಿದ್ಯೆ ಇರಲಿಲ್ಲ, ಜಾಗೃತಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಈ ದೇಶವನ್ನ ವೈಜ್ಞಾನಿಕವಾಗಿ ತೆಗೆದುಕೊಂಡು ಹೋದಕ್ಕೆ ಯೋಚನೆ ಮಾಡಿದ್ರು. ನಾವಿವತ್ತು ಹೊಸ ಸಂಸತ್ ಭವನ ಕಟ್ಟಿದಾಗ ಈ ಪುರೋಹಿತ ಶಾಹಿಗರು ಪೂಜಾರಿಗಳನ್ನ ಕರ್ಕೊಂಡೋಗಿ ಒಂದು ಜಾತ್ರೆ ಮಾಡ್ಬಿಟ್ರು. ಒಂದು ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಯಾರ್ಯಾರು ಇರಬೇಕಾಗಿತ್ತು? ವಿಜ್ಞಾನಿಗಳು ಇರಬೇಕಾಗಿತ್ತು, ಚಿಂತಕರು ಇರಬೇಕಾಗಿತ್ತು, ಸೈಂಟಿಸ್ಟ್ ಇರಬೇಕಾಗಿತ್ತು, ದೊಡ್ಡ ದೊಡ್ಡ ಸಾಧಕರು ಇರಬೇಕಾಗಿತ್ತು. ಆದ್ರೆ ಅಲ್ಲಿ ಪೂಜಾರಿ, ಗಂಟೆ ಬಾರಿಸೋರು ಇವ್ರನ್ನ ಕರ್ಕೊಂಡೋಗಿ ಅದೊಂದು ಗುಡಿ ತರ ಮಾಡಾಕ್ಬಿಟ್ರು. ಆದ್ರೆ ನೆಹರು ಅವರು ವೈಜ್ಞಾನಿಕ ಮನೋಭಾವ ಇಟ್ಕೊಂಡು ಈ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿದ್ರು. ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಅವ್ರು ಈ ದೇಶಕ್ಕೆ ಅಣೆಕಟ್ಟುಗಳನ್ನ ಕಟ್ಟಿಸಿದ್ರು, IIT ಸ್ಥಾಪನೆ ಮಾಡಿದ್ರು, ಆಮೇಲೆ ಹಸಿರು ಕ್ರಾಂತಿಯನ್ನ ಮಾಡಿದ್ರು. ಇವನ್ನೆಲ್ಲ ನಾವು ಸುಮ್ಮನೆ ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ. ಜನರಲ್ಲಿ ವೈಜ್ಞಾನಿಕ ಮನೋಭಾವವನ್ನ ಬಿತ್ತಿದ್ರು. ಅವರ ಒಂದು ಪುಸ್ತಕ ಇದೆ, ಏನು ಡಿಸ್ಕವರಿ ಆಫ್ ಇಂಡಿಯಾ ಅಂತೇಳಿ ಒಂದು ಪುಸ್ತಕ ಇದೆಯಲ್ಲ, ಅವರು ತಮ್ಮ ಮಗಳಿಗೆ ಇಂದಿರಾ ಗಾಂಧಿ ಅವರಿಗೆ ಬರೆದ ಪುಸ್ತಕ. ಆ ಪುಸ್ತಕದ ಒಂದು ಲೇಖನಗಳನ್ನ ಓದಿದ್ರೆ ಅವ್ರು ಎಷ್ಟು ಏನು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ, ಭಾರತವನ್ನ ಅರ್ಥ ಮಾಡ್ಕೊಂಡಿದ್ರು ಅನ್ನೋದು ಅರ್ಥ ಆಗತ್ತೆ. ಇವತ್ತಿನ ಪ್ರಧಾನಿಗಳನ್ನ ನೋಡ್ತಾ ಇದೀವಿ, ಅವರ ದೇಶದ ಅಧ್ಯಯನ ಹೇಗಿದೆ, ಅವರ ವೈಜ್ಞಾನಿಕ ಮನೋಭಾವ ಯಾವ ರೀತಿ ಇದೆ. ತಟ್ಟೆ ಬಾರಿಸಿ, ಶಂಖ ಜಾಗಟೆ ಬಾರಿಸಿ ಅಂತ ಹೇಳಿ ಕರೋನಾ ಆಗುತ್ತೆ ಅನ್ನುವಂಥ ವ್ಯವಸ್ಥೆಗಳ ನಡುವೆ ಈ ದೇಶದ ಪ್ರಧಾನಿಗೆ ಒಂದು ವೈಜ್ಞಾನಿಕ ಮನೋಭಾವ ಇರಬೇಕು ಮತ್ತು ವೈಚಾರಿಕ ಮನೋಭಾವ ಇರಬೇಕು, ಪ್ರಜಾಸತ್ತಾತ್ಮಕ ಮೌಲ್ಯಗಳ ಬಗ್ಗೆ ಅರಿವಿರಬೇಕು. ಇಂಥ ನೆಹರು ಅವ್ರ ಬಗ್ಗೆ ತುಂಬ ತುಚ್ಛವಾಗಿ ಮಾತಾಡ್ತಾರೆ, ಅದು ಇದ್ದದ್ದೇ. ಆದರೆ ಅವರ ಯಾರೇ ನೀವು ಟೀಕೆ ಮಾಡಿದ್ರು ಕೂಡ ವ್ಯಕ್ತಿಗಳ ಬಗ್ಗೆ ಒಂದು ಅವ್ರು ಮಾಡಿದ ಸಾಧನೆಗಳ ಬಗ್ಗೆ ಒಂದು ಅರಿವಿರಬೇಕು. ಇಲ್ಲ ಅಂದ್ರೆ ಅವೆಲ್ಲವೂ ಅವಿವೇಕತನದ ಹೇಳಿಕೆಗಳಾಗ್ತವೆ. ಹಾಗಾಗಿ ಸ್ನೇಹಿತರೆ, ಬಿಜೆಪಿಗರಾಗ್ಲಿ, ಬಿಜೆಪಿಯನ್ನ ಬೆಂಬಲಿಸುವಂತ ಕಾರ್ಯಕರ್ತರು, ಮುಖಂಡರೇ ಆಗಲಿ, ಯಾರೇ ಧಾರ್ಮಿಕ ಮುಖಂಡರೇ ಆಗಲಿ, ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರನ್ನ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನ ಸುಮ್ಮನೆ ಟೀಕೆ ಮಾಡ್ಬೋದೇ ಹೊರತು ಅವರ ಮಾಡಿದ ಕೊಡುಗೆಗಳನ್ನ ಅಲ್ಲಗಳೆಯಕ್ಕೆ ಸಾಧ್ಯನೇ ಇಲ್ಲ. ಈ ದೇಶಕ್ಕೆ ಬೇಕಾಗಿರುವುದು ವೈಜ್ಞಾನಿಕತೆ, ಈ ದೇಶಕ್ಕೆ ಬೇಕಾಗಿರುವುದು ಸಮೃದ್ಧತೆ, ಸೌಹಾರ್ದತೆ, ಆಮೇಲೆ ಜನರಿಗೆ ಉದ್ಯೋಗ, ಸ್ವಾವಲಂಬನೆ. ನಾವು ನೋಡ್ತಾ ಇದೀವಿ ದೇಶ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂತ. ಗಲ್ಗೋಟಿಯಾ ಯೂನಿವರ್ಸಿಟಿ ನೋಡಿದ್ವಿ, ಅವಾಂತರಗಳು ಏನೆಲ್ಲ ಮಾಡಿದ್ರು. ಯಾವುದೋ ಒಂದು ಯೂನಿವರ್ಸಿಟಿ ಚೀನಾದ ನಾಯಿಯನ್ನ ನಮ್ದು ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ನಾವು ಬಂದಿದ್ದೇವೆ. ಸೊ ಮಹಾತ್ಮ ಗಾಂಧಿಯವರ ಅಧ್ಯಯನ, ಮಹಾತ್ಮ ಗಾಂಧಿಯವರ ತಿಳುವಳಿಕೆ ಈ ದೇಶಕ್ಕೆ ಬೇಕಾಗಿದೆ. ಏನು ಜವಾಹರ್ಲಾಲ್ ನೆಹರು ಅವರ ವೈಜ್ಞಾನಿಕತೆ, ದೂರದೃಷ್ಟಿ ಈ ದೇಶಕ್ಕೆ ಬೇಕಾಗಿದೆ. ಅಂತ ಪ್ರಧಾನಿಯವರು ಮತ್ತೆ ಮರುಕಳಿಸಬೇಕಾಗಿದೆ. ನಾವೇನು ಈಗಿನ ಪ್ರಧಾನಿಗಳು ಏನು ಮಾಡ್ತಿದ್ದಾರೆ ಅಂತ ನಾವು ಮತ್ತೆ ಇವತ್ತು ನೋಡಿ, BJP ಸರ್ಕಾರದ, ಕೇಂದ್ರದ BJP ಸರ್ಕಾರದ ಮೇಲೆ ಆರೋಪಗಳು ಬರ್ತಾ ಇದ್ದಾವೆ. ಇವ್ರು ಎಷ್ಟು ವೈಜ್ಞಾನಿಕವಾಗಿದ್ದಾರೆ, ಇವ್ರು ಏನು ಮಾಡ್ತಾ ಇದ್ದಾರೆ, ಇವು ಅಂತರಿಕ್ಷ ವಿಚಾರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ಸಾಧನೆಗಳು ಮಾಡ್ತಾ ಇದ್ದಾರೆ, ಇವುಗಳಿಗೆಲ್ಲ ಉತ್ತರಗಳು ಬೇಕಾಗಿದೆ. ಇಲ್ಲ ಅಂದರೆ ಇವ್ರ ಮಾತುಗಳು ಸುಮ್ಮನೆ ಕೇಳ್ಕೊಂಡು ಜನರಲ್ಲಿ ತಪ್ಪು ಅಭಿಪ್ರಾಯಗಳನ್ನ, ತಪ್ಪು ಸಂದೇಶಗಳನ್ನು ಬಿಂಬಿಸ್ತಾರೆ. ಹಾಗಾಗಿ ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಮತ್ತೆ ಇನ್ನೂ ಬರುವ ಮುಂದಿನ ಎಲ್ಲ ಪೀಳಿಗೆಗಳಿಗೂ ಅವರೊಂದು ದೊಡ್ಡ ಶಕ್ತಿ. ಸೊ ಈ ವಿಚಾರ ನಿಮಗೆ ಇಷ್ಟ ಆಗಿದೆ, ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ದಾಖಲಿಸಿ. ತಪ್ಪು ಸಂದೇಶವನ್ನು ಕೊಡುವಂಥವ್ರಿಗೆ ನೀವು ವೈಜ್ಞಾನಿಕ ಮತ್ತು ಸರಿಯಾದ ಪ್ರಜ್ಞೆಯ ಮೂಲಕ ಉತ್ತರವನ್ನು ಕೊಡಿ. ನಮಸ್ಕಾರ.